ಬಿಗ್ ಬಾಸ್ ಅವ್ರು ಈಗ ಬಿಟ್ಟಿರೋಂತಹ ಪ್ರೋಮೋದಲ್ಲಿ ಸ್ನೇಹಗಳ ಮಿಲನ ಆಗಿದೆ. ನಾವು ಅನ್ಕೊಂಡಿದ್ವಿ ಇವರೆಲ್ಲ ಮತ್ತೆ ಯಾವಾಗಪ್ಪ ಒಂದಾಗ್ತಾರೆ, ಮತ್ತೆ ಮೊದಲನಾಗೆ ನಾವು ಹೆಂಗಪ್ಪ ನೋಡ್ತೀವಿ, ಯಾವಾಗಪ್ಪ ನೋಡ್ತೀವಿ, ಬಿಗ್ ಬಾಸ್ ಎಂಡ್ ಆಗ್ತಾ ಬರ್ತಾ ಇದೆ ಎಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಆ ಒಂದು ಕ್ಷಣ ಯಾರೆಲ್ಲ ಒಂದು ಸ್ನೇಹ ಮತ್ತೆ ಮಿಲನ ಆಗ್ಬೇಕು ಅನ್ಕೊಂಡಿದ್ರು, ಖಂಡಿತವಾಗ್ಲೂ ಈಗ ಅದು ನೆರವೇರಿದೆ. ಇಲ್ಲಿ ಸಂಗೀತ ಮತ್ತೆ ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಮತ್ತೆ ಒಂದಾಗಿದೆ, ಕಾರ್ತಿಕ್ ಮತ್ತೆ ವಿನಯ್ ಅವರ ಫ್ರೆಂಡ್ಶಿಪ್ ಸಹ ಒಂದಾಗಿದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು, ಅವರು ಇಂಡಸ್ಟ್ರಿಗೆ ಬಂದಂಥ ಸಂದರ್ಭದಲ್ಲಿ ಒಂದೊತ್ತು ಊಟಕ್ಕೂ ಸಹ ಕಷ್ಟಪಟ್ಟಿದ್ದಾರೆ ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಒಂದೊತ್ತು ಊಟನ ವಿನಯ್ ಮನೆಗೆ ಕರ್ಕೊಂಡು ಹೋಗಿ, ವಿನಯ್ ಅವರೇ ಸ್ವತಃ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಊಟ ಮಾಡಿಸಿ ಕೊನೆಗೆ ಮನೆಗೆ ಕಳ್ಸೋರಂತೆ. ಅಂದರೆ ಅವ್ರ ಹತ್ರ ಕಾರ್ತಿಕ್ ಅವ್ರ ಹತ್ರ ದುಡ್ಡೇ ಇರ್ತಾ ಇರ್ಲಿಲ್ವಂತೆ ಆ ಟೈಮಲ್ಲಿ. ಸೊ ಅಂತಹ ಒಂದು ಒಳ್ಳೆ ಗುಣ ಇರುವಂತಹ ವಿನಯ್ ಅವರನ್ನ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ನಾವು ಅಲ್ಲಿ ಗಮನಿಸ್ಬೇಕಾಗಿರೋದು ಏನಂದ್ರೆ, ಕಾರ್ತಿಕ್ ಅವರು ಆ ವಿಷಯ ಹೇಳೋದಕ್ಕೂ ಮುಂಚೆ ವಿನಯ್ ಅವರು ಸುಮ್ಮನಿರು ಅಂತ ಹೇಳ್ತಾರೆ. ಅಂದರೆ ವಿನಯ್ ಅವರ ವ್ಯಕ್ತಿತ್ವ ಮತ್ತೆ ಎಂಥ ಒಳ್ಳೆ ಗುಣ ಇದೆ ಅನ್ನೋದು ಅಲ್ಲಿ ನಮಗೆ ಗೊತ್ತಾಗುತ್ತೆ. ಅವ್ರು ಹೇಳ್ತೀನಿ ಅಂದಾಗ್ಲೂ ಸಹ ನಾವು ಅದನ್ನೇ ಹೇಳ್ತಾರಲ್ಲ, ಒಂದು ಕೈಯಲ್ಲಿ ಮಾಡಿರೋಂಥದ್ದು ಮತ್ತೆ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನೋ ಥರ ವಿನಯ್ ಅವರ ಗುಣ ಅನ್ಸುತ್ತೆ. ಯಾಕಂದ್ರೆ ಅವ್ರು ಮಾಡಿರೋಂಥ ಸಹಾಯವನ್ನ ಎಲ್ಲೂ ಗೊತ್ತಾಗಬಾರ್ದು ಅನ್ಕೊಂಡು, ಬಟ್ ಆದ್ರೂ ಸಹ ಕಾರ್ತಿಕ್ ಅವರು ಅವರ ಒಂದು ಮಾನವೀಯತೆಯಿಂದ ಅದನ್ನ ಹೇಳ್ಕೊಂಡ್ರು. ನಿಜಕ್ಕೂ ಅವರಿಬ್ರು ಮತ್ತೆ ಫ್ರೆಂಡ್ಶಿಪ್ ಒಂದಾಗಿ ನಮಗೂ ಸಹ ಖುಷಿ ಆಯ್ತು. ಮತ್ತೆ ಅವ್ರು ಕಾರ್ತಿಕ್ ಅವರು ಹೇಳಿದ್ರು, ಈ ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನು ಹೇಳಿದ್ರು. ಮತ್ತೆ ಇನ್ನೊಂದು ಸಂಗೀತ ಅವ್ರು ಹೇಳ್ತಾರೆ, ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಸರಿ ಡೌನ್ ಆದಾಗ, ಎಷ್ಟೋ ಸರಿ ಡಿಪ್ರೆಷನಲ್ಲಿದ್ದಾಗ, ಎಷ್ಟೋ ಸರಿ ನಾನು ಕುಗ್ಗೋದಾಗ, ಎಷ್ಟೋ ಸರಿ ಬೇಜಾರಲ್ಲಿದ್ದಾಗ ನನಗೆ ಬಂದಂತಹ ಒಂದು ಸಪೋರ್ಟಿಂಗ್ ಕೈ ಅಂದರೆ ಅದು ಕಾರ್ತಿಕ್. ನಾನು ನಿಮ್ಮ ಹೆಸರನ್ನ ಬಿಟ್ಟು ಬೇರೆ ಯಾರ್ದಾದ್ರೂ ಹೆಸರು ತಗೊಂಡಿದ್ದರೆ ನನಗೆ ನಾನು ಮೋಸ ಮಾಡ್ಕೊತಿದ್ದೆ ಈಗ ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರೆ. ಸೊ ಕೊನೆಯದಾಗಿ ಅವರ ಫ್ರೆಂಡ್ಶಿಪ್ ಸಹ ಒಂದಾಗಿದೆ. ನಾವು ಅಂದ್ಕೊಂಡಿದ್ವಿ ಏನಪ್ಪ ಕಾರ್ತಿಕ್ ಮತ್ತು ಸಂಗೀತ ಎಷ್ಟು ಚೆನ್ನಾಗಿದ್ರು ಸ್ಟಾರ್ಟಿಂಗಲ್ಲಿ, ಮತ್ತು ಈಗ ಎಂಡ್ ಆಗೋಂಥ ಸಂದರ್ಭದಲ್ಲಿ ಈ ಥರ ಮನೆಗೆ ಹೋಗ್ತಾರಲ್ಲ, ಒಂದು ದ್ವೇಷದಿಂದ, ಒಂದು ಅಸೂಯದಿಂದ, ಒಂದು ಕೋಪಗಳನ್ನ ಇಟ್ಕೊಂಡು ಮನೆಗೆ ಹೋಗ್ತಾರಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಬಿಗ್ ಬಾಸ್ ಅವ್ರು ಬಿಡ್ತಾರೆ ಆ ಥರ ಹೋಗೋದಕ್ಕೆ? ಖಂಡಿತವಾಗ್ಲೂ ಇಲ್ಲ. ಸೊ ನಾನು ಫಸ್ಟೇ ಒಂದು ಲಾಸ್ಟ್ ಎಪಿಸೋಡ್ಸ್ ಎಲ್ಲ ನಾನು ಹೇಳ್ತಾ ಇದ್ದೆ ರಿವ್ಯೂ ಕೊಡಬೇಕಾದ್ರೆ, ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೊನೆಗೆ ಗೆಲ್ಲೋದು ಸ್ನೇಹ, ಪ್ರೀತಿ, ಬಾಂಧವ್ಯ ಅಷ್ಟೇ ಅಂತ ನಾನು ಹೇಳಿದ್ದೆ. ಸೊ ಹಾಗೇನೆ ನಾನು ಹೇಳ್ದಾಗೆ ಇಲ್ಲಿ ಈಗ ಸ್ನೇಹ ಗೆದ್ದಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ವಿನ್ ಯಾರೇ ಆಗಲಿ, ಬಟ್ ಗೆಲ್ಲೋದು ಮಾತ್ರ ಸ್ನೇಹ, ಪ್ರೀತಿನೇ. ಸೊ ಅಂತಹ ಒಂದು ಸ್ನೇಹ ಪ್ರೀತಿಯ ಮಿಲನ ಇಲ್ಲಾಗಿದೆ. ಸೊ ಯಾವತ್ತೂ ಅಷ್ಟೇ ಕಾರ್ತಿಕ್ ಮತ್ತು ವಿನಯ್ ಅವ್ರನ್ನ ಬಿಟ್ಕೊಡಲ್ಲ, ಒಬ್ರಿಗೊಬ್ರು ಬಿಟ್ಕೊಡಲ್ಲ. 100% ಅವ್ರ ಫ್ರೆಂಡ್ಶಿಪ್ಪಲ್ಲಿ ಹಾಗೇ ಇರ್ತಾರೆ. 10 ವರ್ಷಗಳಿಂದ ಇರುವಂಥ ಫ್ರೆಂಡ್ಶಿಪ್ ಇನ್ನೂ ಹಾಗೆ ಮುಂದುವರ್ಸ್ಕೊಂಡು ಹೋಗಲಿ. ಈಗ ಬಿಗ್ ಬಾಸಲ್ಲಿ ಸಂಗೀತ ಮತ್ತು ಕಾರ್ತಿಕ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ. ಸೊ ಇವರ ಫ್ರೆಂಡ್ಶಿಪ್ ಸಹ ತುಂಬ ವರ್ಷಗಳವರೆಗೂ ಹಾಗೇ ಇರಲಿ, ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ನಾನು ಹಾರೈಸ್ತೀನಿ ಅವರ ಇಬ್ಬರ ಫ್ರೆಂಡ್ಶಿಪ್ಗೂ ಸಹ. ನಿಮ್ಗೇನು ಅನ್ನಿಸ್ತದೆ ಈ ಒಂದು ಸ್ನೇಹದ ಮಿಲನದ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.